ನಿತ್ಯದ ಕೆಲಸದ ಗಡಿಬಿಡಿ ಹಾಗೂ ಹಣ ಗಳಿಸಬೇಕು ಎನ್ನುವ ಧಾವಂತದಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ತೋರುವುದಿಲ್ಲ. ವಿಶೇಷವಾಗಿ ತ್ವಚೆಯ ಆರೈಕೆ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳುವುದೇ ಹೆಚ್ಚು. ಚರ್ಮದ ಆರೋಗ್ಯ ಉತ್ತಮವಾಗಿದ್ದರೆ ವ್ಯಕ್ತಿ ತನ್ನ ವಯಸ್ಸಿನ ಗುಟ್ಟನ್ನ ಮರೆಮಾಚಬಹುದು. ಪೋಷಣೆಯ ನಿರ್ಲಕ್ಷ್ಯ, ರಕ್ತದಲ್ಲಿ ನಂಜು, ವಿಷಕಾರಿ ಅಂಶ ಮತ್ತು ಪೋಷಕಾಂಶಗಳ ಕೊರತೆ ಇದ್ದಾಗ ಚರ್ಮದ ಆರೋಗ್ಯವು ಹದಗೆಡುವುದು. ಕೆಲವು ಸರಳ ಆರೈಕೆಯ ವಿಧಾನಗಳಿಂದ ಚರ್ಮದ ಆರೋಗ್ಯವನ್ನ ಕಾಯ್ದುಕೊಳ್ಳಬಹುದು. ವಿಶೇಷವಾಗಿ ಕೆಲವು ನೈಸರ್ಗಿಕ ಉತ್ಪನ್ನಗಳನ್ನ ಬಳಸುವುದರ ಮೂಲಕ ಉತ್ತಮ ಪೋಷಣೆ ಮಾಡಬಹುದು. ಹಾಗಾದ್ರೆ ನೀವು ಮಾಡಬಹುದಾದ ಆ ಸುಲಭ ಆರೈಕಾ ಕ್ರಮಗಳ ಬಗ್ಗೆ ತಿಳಿಯೋಣ ಬನ್ನಿ. ಮೊದಲನೆಯದಾಗಿ ಹೆಚ್ಚು ನೀರನ್ನ ಕುಡಿಯುವುದು. ದೇಹದಲ್ಲಿ ನೀರಿನಂಶ ಉತ್ತಮ ಪ್ರಮಾಣದಲ್ಲಿದ್ದಾಗ ಚರ್ಮವು ಸಹ ತೇವಾಂಶದಿಂದ ಕೂಡಿರುತ್ತದೆ. ಜೊತೆಗೆ ಸುಕ್ಕುಗಳಾಗದೆ ನಯವಾದ ಹೊಳಪನ್ನ ಪಡೆದುಕೊಳ್ಳುವುದು. ಮುಖದ ಮೇಲೆ ಮೊಡವೆಗಳ ಪ್ರಮಾಣ ಕುಗ್ಗುವುದು. ಅಲ್ಲದೆ ಮುಖದಲ್ಲಿ ಅನಗತ್ಯವಾಗಿ ಉಗುಳುವ ಜಿಡ್ಡು ನಿಯಂತ್ರಣಕ್ಕೆ ಬರುವುದು. ಎರಡನೆಯದಾಗಿ ಜೇನುತುಪ್ಪದ ಬಳಕೆ. ಜೇನುತುಪ್ಪದ ಫೇಸ್ ಪ್ಯಾಕ್ ಅಥವಾ ಸ್ವಲ್ಪ ನೀರಿಗೆ ಜೇನುತುಪ್ಪ ಸೇರಿಸಿ ಮುಖಕ್ಕೆ ಹತ್ತಿಯಿಂದ ಹಚ್ಚಿಕೊಂಡು ಸ್ವಲ್ಪ ಸಮಯ ಮುಖದ ಮೇಲೆ ಆರಲು ಬಿಡಬೇಕು. ಹೀಗೆ ಮಾಡುವುದರಿಂದ ಚರ್ಮವು ಹೊಳಪಿನಿಂದ ಕೂಡಿರುತ್ತದೆ. ಜೇನುತುಪ್ಪವು ಆಂಟಿಸೆಪ್ಟಿಕ್ ಮತ್ತು ಇನ್ಫ್ಲಾಮೇಟರಿ ಗುಣವನ್ನ ಹೊಂದಿರುವುದರಿಂದ ಮೊಡವೆಯ ಉತ್ಪತ್ತಿಯನ್ನ ಕಡಿಮೆ ಮಾಡುವುದು. ಜೊತೆಗೆ ಮೊಡವೆ ಕಲೆ, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಮತ್ತು ವಯಸ್ಸಾದ ಚಿಹ್ನೆಯನ್ನ ನಿವಾರಿಸುವುದು. ಮೂರನೆಯದಾಗಿ ಚರ್ಮವನ್ನ ಮಾಯಿಶ್ಚರೈಸ್ ಮಾಡುವುದು. ಪ್ರತಿದಿನ ತೆಂಗಿನೆಣ್ಣೆ ಅಥವಾ ಬಾದಾಮಿ ಎಣ್ಣೆಯನ್ನ ಮುಖಕ್ಕೆ ಹಚ್ಚುವುದರಿಂದ ಚರ್ಮದಲ್ಲಿ ವಯಸ್ಸಾದ ಚಿಹ್ನೆಗಳನ್ನ ಸುಲಭವಾಗಿ ತೆಗೆಯಬಹುದು. ಚರ್ಮದ ಆಳದಿಂದ ಉತ್ತಮ ಪೋಷಣೆ ಮಾಡುವ ಮೂಲಕ ಚರ್ಮದ ಆರೋಗ್ಯ ಕಾಯುವುದು. ಸ್ನಾನದ ಬಳಿಕ ಅಥವಾ ರಾತ್ರಿ ಮಲಗುವಾಗ ಸ್ವಲ್ಪ ಪ್ರಮಾಣದಲ್ಲಿ ಈ ಎಣ್ಣೆಯನ್ನ ಮುಖಕ್ಕೆ ಹಚ್ಚುವುದರಿಂದ ಚರ್ಮವು ಸದಾ ಮಾಯಿಶ್ಚರೈಸ್ ಗುಣದಿಂದ ಕೂಡಿರುತ್ತದೆ. ಚರ್ಮವು ಸದಾ ಮಾಯಿಶ್ಚರೈಸ್ ಆಗಿರುತ್ತದೆ. ನೈಸರ್ಗಿಕವಾದ ಗ್ಲೋ ಪಡೆಯಬಹುದು. ನಾಲ್ಕನೆಯದಾಗಿ ಅಲೋವೆರಾ ಮತ್ತು ಅರಿಶಿನ ಬಳಕೆ. ಪ್ರತಿದಿನ ಅಥವಾ 2 ದಿನಕ್ಕೊಮ್ಮೆ ಅಲೋವೆರಾ ಮತ್ತು ಅರಿಶಿನ ಮಿಶ್ರಿತ ಲೇಪನವನ್ನ ಬಳಸುವುದರಿಂದ ಸೂರ್ಯನ ಕಿರಣದಿಂದ ಉಂಟಾದ ಕಲೆ ಹಾಗೂ ಮಂಕಾದ ಬಣ್ಣವನ್ನ ಸುಧಾರಿಸುವುದು. ಅಲೋವೆರಾ ಮತ್ತು ಅರಿಶಿನವು ನೈಸರ್ಗಿಕವಾದ ಸನ್ಸ್ಕ್ರೀನ್. ಈ 2 ಉತ್ಪನ್ನದ ಮಿಶ್ರಣದಿಂದ ಚರ್ಮಕ್ಕೆ ಸಮೃದ್ಧವಾದ ವೈಟಮಿನ್ ಇ ದೊರೆಯುವುದು. ಅವು ಸದಾ ಚರ್ಮದ ಆರೋಗ್ಯವನ್ನ ಕಾಯುತ್ತವೆ. ಐದನೆಯದಾಗಿ ಸೌತೆಕಾಯಿ ಸ್ಪ್ರೇ. ಸೌತೆಕಾಯಿ ರಸವನ್ನು ಚರ್ಮಕ್ಕೆ ನೇರವಾಗಿ ಸ್ಪ್ರೇ ಅಥವಾ ಲೇಪನದ ರೂಪದಲ್ಲಿ ಬಳಸಿದರೆ ಆಳದಿಂದ ಚರ್ಮದ ಪೋಷಣೆ ದೊರೆಯುವುದು. ಬಾಹ್ಯ ಪರಿಸರದಿಂದ ಉಂಟಾಗುವ ಚರ್ಮದ ಮೇಲಿನ ಹಾನಿಯನ್ನ ಸುಲಭವಾಗಿ ತಡೆಯುವುದು. ನಿತ್ಯವೂ ನಿಮಗೆ ಚರ್ಮದ ಆರೈಕೆ ಮಾಡಲು ಕಷ್ಟವಾಗುತ್ತಿದೆ ಎಂದಾದರೆ ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆಯಾದರೂ ಈ ಕ್ರಮಗಳನ್ನ ಅನುಸರಿಸಬೇಕು. ಆಗ ಆಕರ್ಷಕ ತ್ವಚೆಯು ನಿಮ್ಮದಾಗುತ್ತದೆ.